ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 34. ವಾಸುದೇವ್ ಒಂದು ಸಾಮ್ರಾಟನಿಗೆ ಕೊಟ್ಟ ಪುಸ್ತಕ ಹಾಗೂ ಅದರೊಳಗಿದ್ದ ಫೋಟೋವನ್ನು ಮನೆಯವರಿಗೆಲ್ಲ ತೋರಿಸಿ, ನಿವೇದಿತ ಪರಿಚಯ ಅವನಿಗೆ ಮೊದಲಿನಿಂದಲೂ ಇತ್ತು ಎಂದವರು ತಾನು ಇಷ್ಟೆಲ್ಲ ಹೇಳಿದರೂ ಸುಮ್ಮನಿರುವ ಸಾಮ್ರಾಟ್ ಮೇಲೆ ತುಸು ಕೋಪಗೊಂಡು, ಇನ್ನೂ ಏನು ಯೋಚಿಸುತ್ತಿದ್ದೀಯ ಸಾಮ್ರಾಟ್? ಮಾತಾಡು, ಈಗಲಾದರೂ ಹೇಳು, ಯಾರು ಈ ನಿವೇದಿತ ಅಂತ ಸಿಟ್ಟಲ್ಲಿ ಕೇಳಿದವರ ಕಾಲಿನ ಬಳಿ ಸಾಮ್ರಾಟ್ ಮಂಡಿ ಊರಿ ಕುಸಿದು ಕುಳಿತನು. ಅವನಿಂದ ದೂರ ಸರಿದ ವಾಸುದೇವ್, ಸಾಮ್ರಾಟ್, ಐ ಜಸ್ಟ್ ನೀಡ್ ಆನ್ಸರ್ ಅಷ್ಟೇ. ನಿವಿಗೆ ನೆನಪಿನ ಶಕ್ತಿ ವಾಪಸ್ಸಾಗಿದರೂ ತನ್ನೆಲ್ಲ ನೋವನ್ನು ಅದುಮಿಟ್ಟುಕೊಂಡು ನಮ್ಮೆದುರು ನಗುತ್ತಾ ಆ ಮಗು ಹೇಗಿರುತ್ತಿತ್ತೋ ಏನೋ. ನನ್ನ ನಿವಿಯ ಬಗ್ಗೆ ನನಗೆ ಪೂರ್ತಿಯಾಗಿ ತಿಳಿಯಬೇಕು. ಪ್ಲೀಸ್ ಸಾಮ್ರಾಟ್, ಹೇಳು, ಈ ನಿವೇದಿತ ಯಾರು? ನಿನಗೆ ಹೇಗೆ ಪರಿಚಯ ಅಂತ ಅಂಗಲಾಚಿ ಕೇಳುತ್ತಿದ್ದರು. ಅವರೆಲ್ಲ ಮಾತಿಗೆ ಏನನ್ನೂ ಪ್ರತಿಕ್ರಿಯಿಸದೆ ಇನ್ನೂ ತಲೆ ತಗ್ಗಿಸಿ ಕುಳಿತವನ ಪಕ್ಕ ಬಂದು ಅವನನ್ನು ಎತ್ತಿ ನಿಲ್ಲಿಸಿದ ಆರ್ಯ, ಅಂಕಲ್, ನಿವೇದಿತ ಸಾಮ್ರಾಟ್ ಅಂತ ಮುಂದೇನೋ ಹೇಳುವವನನ್ನು ತಡೆದ ಸಾಮ್ರಾಟ್, ಆರ್ಯ, ಜಸ್ಟ್ ಸ್ಟಾಪ್ ಇಟ್ ಅಂತ ತುಸು ಜೋರಾಗಿಯೇ ಹೇಳಿ ಅವನಿಂದ ದೂರ ಸರಿದು, ನಿನಗೆ ಮತ್ತು ಅಂಕಲ್ ಇಬ್ಬರಿಗೂ ನಾನು ನಿವೇದಿತ ಬಗ್ಗೆ ಹೇಳಿದ ವಿಷಯವೆಲ್ಲ ಸುಳ್ಳು. ಅದೆಲ್ಲ ಆಗಲೇ ಅಂಕಲ್ ಹೇಳಿದಂತೆ ಒಂದು ಕಟ್ಟುಕತೆ ಅಷ್ಟೇ. ಅದಕ್ಕೆ ಕಾರಣ ಎಲ್ಲಿ ನಿಮಗೆಲ್ಲ ನಿಜ ವಿಷಯ ತಿಳಿದರೆ ನೀವೆಲ್ಲ ಇದ್ದರೂ ನಾನು ಮೊದಲಿನಂತೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಅನಾಥನಾಗಿ ಬದುಕಬೇಕಾಗುತ್ತದೋ ಎನ್ನುವ ಭಯ ಅನ್ನುತ್ತಾ ಕಣ್ಣೀರು ಒರೆಸಿಕೊಂಡು ವಾಸುದೇವ್ ಹಾಗೂ ರಜನಿಯವರ ಎದುರು ನಿಂತವನು, ನಿವಿ ತುಂಬ ನೋವುಂಡು ನರಳುವುದನ್ನು ನೋಡಿದ್ದೇನೆ ಅಂಕಲ್. ಅವಳ ಪಾಲಿನ ಸ್ವಲ್ಪ ನೋವು ಯಾತನೆ ನನಗೂ ಇರಲಿ. ನನಗೆ ಗೊತ್ತಿರುವ ನಿವಿಯ ಜೀವನದ ಬಗ್ಗೆ, ನನ್ನ ಮತ್ತು ನಿವಿಯ ನಡುವೆ ನಡೆದ ಎಲ್ಲವನ್ನು ನಿಮ್ಮಲ್ಲಿ ಹೇಳುತ್ತೇನೆ. ಅದೆಲ್ಲ ಕೇಳಿದ ಬಳಿಕ ನನ್ನ ಜೀವನದ ನಿರ್ಧಾರ ನಿಮಗೆ ಬಿಟ್ಟದ್ದು ಎಂದು ದೀರ್ಘ ಉಸಿರು ಹೊರಚೆಲ್ಲಿ ವಾಸುದೇವ್ ಕೈಯಲ್ಲಿದ್ದ ಫೋಟೋವನ್ನು ತನ್ನ ಕೈಯಲ್ಲಿ ಹಿಡಿದು, ಶ್ರದ್ಧಾ ಅಂದರೆ ನಿವೇದಿತ ನನ್ನ ಜೀವನದಲ್ಲಿ ಕೆಲವು ತಿಂಗಳುಗಳ ಅತಿಥಿಯಾದರೂ ನನ್ನನ್ನು ತುಂಬ ಪ್ರೀತಿಸಿ ನನ್ನ ಕೈಯಾರೆ ಹಾಳಾಗುತ್ತಿದ್ದ ನನ್ನ ಜೀವನವನ್ನು ಬದಲಿಸಿದವಳು ಅಂದ. ಅವನ ಮಾತಿಗೆ ಎಲ್ಲರೂ ಗಾಬರಿಯಲ್ಲಿ, ವಾಟ್, ನಿವಿ ನಿನ್ನನ್ನು ಎಂದರೆ ಎಲ್ಲರತ್ತ ನೋಡಿ ಹೌದೆಂದು ತಲೆಯಾಡಿಸಿ, ನಿವಿ ಅಷ್ಟೇ ಅಲ್ಲ, ನಾನು ಕೂಡ ಅವಳನ್ನು ತುಂಬ ಪ್ರೀತಿಸಿದ್ದೆ. ಆದರೆ ನನ್ನ ದುರದೃಷ್ಟಕ್ಕೆ ನನ್ನ ಜೀವನದಲ್ಲಿ ಬರುವವರ ಅವಶ್ಯಕತೆ, ಮಹತ್ವ ಎಲ್ಲ ಅವರು ನನ್ನನ್ನು ಬಿಟ್ಟು ಹೋದಾಗಲೇ ತಿಳಿಯುವುದು. ಡ್ಯಾಡ್, ಶ್ರದ್ಧಾ ಇಬ್ಬರು ನನ್ನ ಜೊತೆಯಲ್ಲಿ ಇದ್ದಾಗ ಅವರ ಬಗ್ಗೆ ಯೋಚಿಸಲೇ ಇಲ್ಲ. ಸ್ವಾರ್ಥಿಯಾಗಿ ಕೇವಲ ನನ್ನ ಬಗ್ಗೆ ಮಾತ್ರ ಆಲೋಚಿಸಿ ಅವರನ್ನು ತುಂಬ ನೋಯಿಸಿದ್ದೆ. ಆ ತಪ್ಪಿಗೆ ದೇವರು ನನಗೆ ತುಂಬ ದೊಡ್ಡ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟ. ಶ್ರದ್ಧಾಳನ್ನು ನನ್ನ ಜೀವನದಲ್ಲಿ ಕಳೆದುಕೊಂಡ ದಿನವೇ ಡ್ಯಾಡ್ ಕೂಡ ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋದರು ಅನ್ನುತ್ತಾ ಹೃದಯದ ಮೂಲೆಯಲ್ಲಿ ಅವಳೊಂದಿಗಿನ ಪ್ರೀತಿಯ ನೆನಪುಗಳ ಜೊತೆ ತಂದೆಯನ್ನು ಕಳೆದುಕೊಂಡ ನೋವನ್ನು ಬಂದಿಯಾಗಿಸಿದ್ದವನು ಈಗ ಅದೆಲ್ಲವನ್ನು ತನ್ನವರೆದುರು ತೆರೆದಿಡುವಾಗ ಅವನಿಗೆ ಆಗುತ್ತಿರುವ ನೋವು, ಸಂಕಟಕ್ಕೆ ಅವನ ಕಣ್ಣೀರೇ ಸಾಕ್ಷಿಯಾಗಿತ್ತು. ಅವನನ್ನು ಸಮಾಧಾನಿಸಲು ಹೊರಟ ಹೆಂಡತಿಯನ್ನು ತಡೆದ ವಾಸುದೇವ್, ಇಷ್ಟು ವರ್ಷ ನೀನು ನಿನ್ನ ಅಳಿಯನ ಬಗ್ಗೆ ತಿಳಿದುಕೊಂಡದ್ದು ಸಾಸಿವೆ ಕಾಳಿನಷ್ಟು ಮಾತ್ರ. ಈ ದಿನ ನಿಮಗೆಲ್ಲರಿಗೂ ಸಾಮ್ರಾಟ್ ನಿಜವಾದ ಪರಿಚಯ ಅವನಿಂದಲೇ ಆಗಲಿ. ಇಷ್ಟು ದಿನ ಅವನು ಬಚ್ಚಿಟ್ಟಿರುವ ಅವನಿಂದಾದ ತಪ್ಪು ಒಪ್ಪುಗಳನ್ನು ಹೇಳಲು ಅವನಿಗೂ ಒಂದು ಅವಕಾಶ ಕೊಡು. ಈಗ ಅವನ ಜೀವನದ ಜೊತೆ ಮುಖ್ಯವಾಗಿ ನನ್ನ ಮಗಳು ನಿವೇದಿತ ಬಗ್ಗೆ ತಿಳಿಯಬೇಕಿದೆ ಎಂದು ಸಾಮ್ರಾಟ್ನತ್ತ ನೋಡಿದಾಗ ಕಣ್ಣೀರು ಒರೆಸಿಕೊಂಡು ದೀರ್ಘ ಉಸಿರು ಹೊರಚೆಲ್ಲಿದ ಸಾಮ್ರಾಟ್ ಅವನ ಬಗ್ಗೆ, ಅವರಿಬ್ಬರ 6 ವರ್ಷಗಳ ಹಿಂದಿನ ಪ್ರೀತಿಯ ಜೀವನವನ್ನು ಅವರೆದುರು ತೆರೆದಿಡುತ್ತಾ ಹೋದನು. ಅದೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪುಟ್ಟ ಗ್ರಾಮ. ಅಲ್ಲಿ ವಾಸಿಸುವ ಬಡ ಕುಟುಂಬಗಳ ಬದುಕಿಗೆ ಮೂಲವೇ ಶ್ರೀಮಂತರ ಕಾಫಿ ಎಸ್ಟೇಟಲ್ಲಿ ದಿನಗೂಲಿಯ ಕೆಲಸ. ಅಂತಹುದೇ ಬದುಕು ನಡೆಸುತ್ತಿರುವ ಆ ಗ್ರಾಮದ ನೂರಾರು ಕುಟುಂಬಗಳಲ್ಲಿ ವೀರೇಶ್ ಕುಟುಂಬ ಕೂಡ ಒಂದು. ವೀರೇಶ್ ಮೂಲತಃ ಉತ್ತರ ಕರ್ನಾಟಕದವನು.
ಹುಟ್ಟು ಅನಾಥನಾಗಿದ್ದವನು 15ನೇ ವಯಸ್ಸಿಗೆ ಯಾರೋ ಪರಿಚಯದವರ ಮೂಲಕ ಚಿಕ್ಕಮಗಳೂರಿಗೆ ಬಂದು ಅಲ್ಲಿಲ್ಲಿ ತಿರುಗುತ್ತಾ ಶ್ರೀನಿಧಿ ಕಾಫಿ ಎಸ್ಟೇಟಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ವರ್ಷಗಳು ಕಳೆದಂತೆ ಅವನ ನಿಯತ್ತು ಹಾಗೂ ಶ್ರಮವನ್ನು ಗಮನಿಸಿದ ಎಸ್ಟೇಟ್ ಮಾಲೀಕ ಶ್ರೀಧರ್ ಅಲ್ಪ ಸ್ವಲ್ಪ ಓದು ಬರಹ ಕಲಿತಿದ್ದ ಅವನನ್ನು ದಿನಗೂಲಿಯ ಕೆಲಸದಿಂದ ಬಿಡಿಸಿ ಲೆಕ್ಕ ಬರೆಯಲು ತನ್ನ ಬಳಿಯೇ ಇಟ್ಟುಕೊಂಡರು. ವೀರೇಶನಿಗೆ 25 ತುಂಬುತ್ತಿದ್ದ ಹಾಗೆಯೇ ಇತ್ತೀಚೆಗೆ ತೀರಿಕೊಂಡ ಅನಾಥೆಯಾಗಿರುವ ತನ್ನ ಡ್ರೈವರ್ ಮಗಳಾದ ಗೀತಾ ಜೊತೆ ಅವನ ಮದುವೆ ಮಾಡಿಸಿದ ಶ್ರೀಧರ್ ಅವರಿಬ್ಬರಿಗೂ ಇರಲು ತನ್ನದೇ ಎಸ್ಟೇಟ್ ಪಕ್ಕ ಇರುವ ಸ್ವಲ್ಪ ಜಮೀನು ಹಾಗೂ ಅದರಲ್ಲೊಂದು ಪುಟ್ಟ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದರು. ಹೊಸದಾಗಿ ಬದುಕು ಶುರು ಮಾಡಿದ ವೀರೇಶ್ ಹಾಗೂ ಗೀತಾ ದಂಪತಿಗಳಿಗೆ ವರ್ಷದೊಳಗಡೆ ಹೆಣ್ಮಗು ಹುಟ್ಟಿತು. ತನ್ನ ಬದುಕಿಗೆ ದಾರಿದೀಪವಾದ ಎಸ್ಟೇಟ್ ಹೆಸರನ್ನೇ ತನ್ನ ಮನೆ ಬೆಳಗಲು ಬಂದ ಲಕ್ಷ್ಮಿಯಂತಹ ಮಗುವಿಗೆ ಇಟ್ಟಿದ್ದರು. 1 ವರ್ಷದ ಶ್ರೀನಿಧಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಅಪ್ಪನ ಜೊತೆ ಎಸ್ಟೇಟಿಗೆ ಬಂದಳೆಂದರೆ ಶ್ರೀಧರ್ ದಂಪತಿಗಳ ಜೊತೆ ಪೂರ್ತಿ ಕೆಲಸದಾಳುಗಳು ಅವಳನ್ನು ಸುತ್ತುವರೆದು ಮುದ್ದು ಮಾಡುತ್ತಿದ್ದರು. ಅವಳಿಗೆ 3 ವರ್ಷ ತುಂಬುತ್ತಲೇ ಗೀತಾ 2ನೆಯ ಹೆಣ್ಣು ಮಗುವಿಗೆ ಜನ್ಮವಿಟ್ಟು ಅವಳಿಗೆ ಶ್ರೀಲಕ್ಷ್ಮಿ ಎಂದು ನಾಮಕರಣ ಮಾಡಿದರು. ಗೊತ್ತು ಗುರಿ ಇಲ್ಲದ ವೀರೇಶ್ ಮತ್ತು ಗೀತಾರಿಗೆ ಮಾರ್ಗದರ್ಶಕರಾಗಿ ಶ್ರೀಧರ್ ದಂಪತಿಗಳಿದ್ದರೆ ಅವರ ಖುಷಿಯನ್ನು ಹಂಚಿಕೊಳ್ಳಲು ದೇವರು 2 ಪುಟ್ಟ ಕಂದಮ್ಮಗಳನ್ನು ಕರುಣಿಸಿದ್ದ. ಒಂದೊಮ್ಮೆ ಊಟಕ್ಕೂ ಪರದಾಡುತ್ತಿದ್ದ ವೀರೇಶ್ ಅವರದು ಈಗ ಸುಖಿ ಕುಟುಂಬ. ಶ್ರೀಧರ್ ದಂಪತಿಗಳಿಗೆ ಒಬ್ಬನೇ ಮಗ. ಓದಿಗಾಗಿ ವಿದೇಶಕ್ಕೆ ಹೋದವನು ಮದುವೆಯಾಗಿ ಅಲ್ಲೇ ನೆಲೆಸಿ ವರ್ಷಕ್ಕೊಮ್ಮೆ ಊರಿಗೆ ಬಂದು ಹೋಗುತ್ತಿದ್ದನು. ಇದ್ದ ಒಬ್ಬ ಮಗ ತಮ್ಮಿಂದ ದೂರನೇ ನೆಲೆಸಿದ್ದರಿಂದ ವೀರೇಶನ ಮುದ್ದಾದ 2 ಮಕ್ಕಳಿಗೆ ತಮ್ಮೆಲ್ಲ ಪ್ರೀತಿಯನ್ನು ಧಾರೆ ಎರೆದು ತಮ್ಮ ಮನಸ್ಸಲ್ಲಿದ್ದ ನೋವನ್ನು ಮರೆಯುತ್ತಿದ್ದರು. ಚಿಕ್ಕಂದಿನಿಂದಲೇ ತುದಲು ಮಾತನಾಡಿ ಶ್ರೀಧರ್ ದಂಪತಿಗಳಿಗೆ ತುಂಬ ಆತ್ಮೀಯಳಾಗಿದ್ದ ಶ್ರೀನಿಧಿ ಮುಂದೆ ದೊಡ್ಡವಳಾದಂತೆ ಮಾತಿನ ಮಲ್ಲಿಯಾಗಿದ್ದಳು. ಅಪ್ಪನೊಂದಿಗೆ ತಂಗಿಯ ಜೊತೆ ಸೇರಿ ಎಸ್ಟೇಟ್ ಕಡೆ ಹೊರಟಳೆಂದರೆ ಅಲ್ಲಿನ ಪ್ರತಿಯೊಬ್ಬ ಕೆಲಸದಾಳುಗಳನ್ನು ಮಾತನಾಡಿಸಿಯೇ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದದ್ದು. ವರ್ಷಗಳು ಕಳೆದು ಶ್ರೀನಿಧಿ ಈಗ ಹೈಸ್ಕೂಲ್ ವಿದ್ಯಾರ್ಥಿನಿಯಾಗಿದ್ದಳು. ಸರ್ ಮೇಡಂ ಎನ್ನುತ್ತಿದ್ದ ಶ್ರೀಧರ್ ದಂಪತಿಗಳು ಈಗ ಮಕ್ಕಳಿಗೆ ಅಜ್ಜಿ ತಾತ ಆಗಿದ್ದರು. ಅವರಿಬ್ಬರ ಪ್ರೀತಿ ಮತ್ತು ಬಲವಂತಕ್ಕೆ ಶಾಲೆ ಮುಗಿಸಿ ಬಂದ 2 ಮಕ್ಕಳು ಅವರ ಮನೆಗೆ ಬರಲೇಬೇಕಿತ್ತು. ಕತ್ತಲು ಕವಿಯುವ ತನಕ ಮಕ್ಕಳ ಜೊತೆ ಮಾತನಾಡಿ ನಂತರ ಶ್ರೀಧರ್ ಖುದ್ದಾಗಿ ಹೋಗಿ ಅವರನ್ನು ಮನೆಗೆ ಬಿಟ್ಟು ಬರುತ್ತಿದ್ದರು. ವರ್ಷಕ್ಕೊಮ್ಮೆ ಬರುವ ಅವರ ಮಗ ಅಪ್ಪ ಅಮ್ಮನ ಜೊತೆ ವೀರೇಶ್ ಕುಟುಂಬಕ್ಕೂ ಬೆಲೆ ಬಾಳುವ ವಸ್ತುಗಳನ್ನು ತಂದುಕೊಡುವುದರ ಜೊತೆ ಇರುವಷ್ಟು ದಿನ ಎಲ್ಲರನ್ನೂ ಕರೆದುಕೊಂಡು ಸುತ್ತಮುತ್ತಲಿನ ಎಲ್ಲ ಜಾಗಗಳಿಗೂ ಹೋಗಿ ಬರುತ್ತಿದ್ದನು. ಅವರೆಲ್ಲರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ವಿಧಿಯ ಕ್ರೂರತ್ವದ ಎದುರು ಅವರ ಜೀವನ ಕಣ್ಣು ಮುಚ್ಚಿ ತೆರೆಯುವುದರೊಳಗಡೆ ಬದಲಾಗಿದ್ದು ಒಂದು ವಿಪರ್ಯಾಸ. ಎಸ್ಟೇಟ್ ಕೆಲಸದಲ್ಲೇ ನಿರತರಾಗಿದ್ದ ಶ್ರೀಧರ್ ಈ ಬಾರಿ ಮಗನ ಜೊತೆ ಅವನ ಹೆಂಡತಿ ಮೊಮ್ಮಗು ಬಂದಿದ್ದ ಕಾರಣ ಕೆಲಸದಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ಹೆಂಡತಿ ಹಾಗೂ ಮಗನ ಆಸೆಯಂತೆ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಮಂಗಳೂರಿನಲ್ಲಿರುವ ಅವರ ಗೆಳೆಯನ ಮನೆಯಲ್ಲಿ 1-2 ದಿನ ಇದ್ದು ಬರುವುದಾಗಿ ನಿರ್ಧರಿಸಿ ವೀರೇಶ್ ಕುಟುಂಬವನ್ನು ತಮ್ಮೊಂದಿಗೆ ಬಲವಂತವಾಗಿ ಕರೆದುಕೊಂಡು ಅವರದೇ ಕಾರಿನಲ್ಲಿ ಸಂಜೆ ಹೊರಟಿದ್ದರು. ರಾತ್ರಿ ಧರ್ಮಸ್ಥಳ ತಲುಪಿ ಅಲ್ಲೇ ಬಾಡಿಗೆ ರೂಮನ್ನು ಪಡೆದು ವಿಶ್ರಮಿಸಿದವರು ಮರುದಿನ ಮಂಜುನಾಥ ದೇವರ ದರ್ಶನ ಪಡೆದು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸಂಜೆಯ ಒಳಗಡೆ ಅಲ್ಲಿಯ ದರ್ಶನ ಕೂಡ ಮುಗಿಸಿ ಮಂಗಳೂರಿನ ಗೆಳೆಯನ ಮನೆಯತ್ತ ಹೊರಟರು. ಕಡಲಿನಿಂದ ಕಿಲೋಮೀಟರ್ ಅಷ್ಟೇ ದೂರವಿರುವ ಗೆಳೆಯನ ಮನೆಯಲ್ಲಿ 2 ದಿನ ಉಳಿಯಲು ಬಂದ ಶ್ರೀಧರ್ ಹೆಣ್ಣು ಮಕ್ಕಳಿಬ್ಬರ ಜೊತೆ ಮೊಮ್ಮಗನ ಖುಷಿಯನ್ನು ನೋಡಿ ಅವರನ್ನು ಕಡಲಿಗೆ ಕರೆದುಕೊಂಡು ಹೋಗಿ ತಾನು ಅವರ ಜೊತೆ ಮಕ್ಕಳಾಗಿ ದಡಕಪ್ಪುವ ಅಲೆಗಳ ಜೊತೆ ಕುಣಿದಾಡಿ ಒದ್ದೆಯಾಗಿ ಸಂಭ್ರಮ ಪಡುತ್ತಾ 1 ವಾರ ಅಲ್ಲೇ ಕಳೆದರು. ವರ್ಷಕ್ಕಾಗುವಷ್ಟು ಸಂತೋಷವನ್ನು ಖುಷಿಯನ್ನು ವಾರಗಳಲ್ಲಿ ದೋಚಿಕೊಂಡ ಶ್ರೀಧರ್ ಹಾಗೂ ವೀರೇಶ್ ತಮ್ಮ ಕುಟುಂಬದೊಂದಿಗೆ ಅಲ್ಲಿಂದ ಚಿಕ್ಕಮಗಳೂರಿನತ್ತ ವಾಪಸ್ಸು ಹೊರಟಾಗ ಕಿಟಕಿಯ ಬಳಿ ಕುಳಿತಿದ್ದ ಮಕ್ಕಳಲ್ಲಿ ಕಡಲಿನ ಬಗ್ಗೆ ಕೆಲವೊಂದು ಸ್ವಾರಸ್ಯಕರ ವಿಷಯವನ್ನು ಶ್ರೀಧರ್ ಹೇಳುತ್ತಿದ್ದರೆ ಅವರ ಮೊಮ್ಮಗ
ಶ್ರೀನಿಧಿ ಮತ್ತು ಶ್ರೀಲಕ್ಷ್ಮಿ ಕುತೂಹಲದಿಂದ ಅವರ ಮಾತುಗಳನ್ನು ಕೇಳುತ್ತಿದ್ದರು. ತಕ್ಷಣ ಕಾರನ್ನು ಚಲಾಯಿಸುತ್ತಿದ್ದ ಮಗ ಅಚಾನಕ್ಕಾಗಿ ಬ್ರೇಕ್ ಹಾಕಿದಾಗ ಎಲ್ಲರೊಮ್ಮೆ ಮುಂದೆ ಹೋಗಿ ಹಿಂದೆ ಬಂದು ಕುಕ್ಕರಿಸಿದರು. ಮಗನ ಪಕ್ಕದಲ್ಲೇ ಮುಂದೆ ಕುಳಿತಿದ್ದ ಶ್ರೀಧರ್ ಎದುರುಗಡೆ ನೋಡಿ, ಘಾಟ್ ಸೆಕ್ಷನ್ ಅಲ್ವಾ, ನಿಧಾನವಾಗಿ ಗಾಡಿ ಓಡಿಸು ಅಂತ ಮಗನಿಗೆ ಹೇಳಿ ಮಕ್ಕಳ ಜೊತೆ ತನ್ನ ಮಾತನ್ನು ಮುಂದುವರೆಸಿದರು. ಸ್ವಲ್ಪದರಲ್ಲಿ ವೇಗವಾಗಿ ಕಾರಿನ ಮೇಲೆಯೇ ಹರಿದು ಬರುತ್ತಿದ್ದ ಯಮದೂತ ಲಾರಿಗೆ ದಾರಿ ಬಿಡಲು ಕಾರನ್ನು ತಡೆಗೋಡೆಯ ಹತ್ತಿರ ತೆಗೆದುಕೊಂಡು ಹೋದರೂ ಆ ಲಾರಿ ಕಾರಿಗೆ ಗುದ್ದಿಕೊಂಡೇ ಹೋಗಿತು. ಗುದ್ದಿದ ರಭಸಕ್ಕೆ ಕಾರು ಕಣ್ಣರೆಪ್ಪೆ ತೆಗೆದು ಮುಚ್ಚುವುದರೊಳಗಡೆ ತಡೆಗೋಡೆಯನ್ನು ಸೀಳಿಕೊಂಡು ಆಳವಾದ ಕಂದಕಕ್ಕೆ ಉರುಳಿದರೆ ಅದನ್ನು ಕಣ್ಣಾರೆ ನೋಡಿದ ಕೆಲವೊಂದು ವಾಹನಗಳಲ್ಲಿದ್ದವರು ತಕ್ಷಣ ತಮ್ಮ ಗಾಡಿ ನಿಲ್ಲಿಸಿ ತಡೆಗೋಡೆಯತ್ತ ಓಡಿಕೊಂಡು ಬಂದರೆ ಕಾರಲ್ಲಿದ್ದವರ ಕೂಗು ಕ್ಷೀಣಿಸಿದಂತೆ ಕೇಳಿ ಕ್ಷಣದಲ್ಲೇ ಕಾರು ಬ್ಲಾಸ್ಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ 4 ದಿನಗಳ ಬಳಿಕ ನಿಧಾನವಾಗಿ ಕಣ್ತೆರೆದ ಶ್ರೀನಿಧಿ ನೋವಿನಿಂದ ಮುಖ ಕಿವುಚುತ್ತಾ ಎದುರು ಬಿಳಿ ಸೀರೆಯುಟ್ಟು ನಿಂತಿರುವ ದಾದಿಯನ್ನು ನೋಡಿ ಗಾಬರಿಯಲ್ಲೇ ತನ್ನ ತಲೆ ಮತ್ತು ಕಾಲಲ್ಲಿದ್ದ ಬ್ಯಾಂಡೇಜನ್ನು ಗಮನಿಸಿ ಎದ್ದೇಳಲು ಪ್ರಯತ್ನಿಸಿ ಸೋತು ತಕ್ಷಣ ಏನೋ ನೆನಪಾದಂತೆ ಅಪ್ಪ, ಅಮ್ಮ, ಲಕ್ಷ್ಮಿ, ತಾತ, ಅಜ್ಜಿ ಎಲ್ಲ ಎಲ್ಲಿ ಅಂತ ಅಳುತ್ತಾ ಕೇಳುತ್ತಿದ್ದವಳು ಸುತ್ತಮುತ್ತಲು ಅವರಿಗಾಗಿ ಹುಡುಕಿ ಅಲ್ಲೇ ಇದ್ದ ದಾದಿಯ ಬಳಿ ಅಪ್ಪ ಅಮ್ಮ ಎಲ್ಲಿ ಅನ್ನುತ್ತಾ ಹೇಳಲು ಪ್ರಯತ್ನಿಸಿ ಬೀಳುತ್ತಾ ನೋವಲ್ಲಿ ಅಳುತ್ತಿದ್ದವಳನ್ನು ಮಲಗುವಂತೆ ಹೇಳಿದ ದಾದಿ ಪೊಲೀಸಿಗೆ ವಿಷಯ ತಿಳಿಸಿದರು. ಗಂಟೆಗಳ ಬಳಿಕ ಬಂದ ಪೊಲೀಸ್ ಅಳುತ್ತಲೇ ಇರುವ ಶ್ರೀನಿಧಿಯ ಬೆಡ್ ಪಕ್ಕ ಕುಳಿತು ಅವಳ ಹೆಸರು ಕೇಳಿ ತಿಳಿದವರು, ನೋಡು ಮಗು, ನೀನಿದ್ದ ಕಾರು ಕಂದಕಕ್ಕೆ ಉರುಳಿ ಕ್ಷಣದಲ್ಲೇ ಬ್ಲಾಸ್ಟ್ ಆದ ಕಾರಣ ಕಾರಿನಲ್ಲಿದ್ದವರೆಲ್ಲ ಕಾರಿನ ಜೊತೆಯೇ ಸುಟ್ಟು ಕರಕಲಾಗಿದ್ದರು. ಅಲ್ಲಿದ್ದವರ ಗುರುತು ಪರಿಚಯ ಹುಡುಕಿ ಸೋತ ನಾವುಗಳು ಏನೂ ಸಿಗದೆ ಇನ್ನೇನು ವಾಪಸ್ಸು ಹೋಗಬೇಕು ಎನ್ನುವಾಗ ಪೊದೆಯಲ್ಲಿ ನರಳುವ ಶಬ್ದ ಕೇಳಿ ಅತ್ತ ಧಾವಿಸಿದೆವು. ಅಲ್ಲಿ ನಮಗೆ ಮೈಕೈ ತರಚಿ ಕಾಲು ಮುರಿದುಕೊಂಡು ನರಳುತ್ತಿರುವ ನೀನು ಸಿಕ್ಕಿದೆ. ತಕ್ಷಣ ಅಲ್ಲಿಂದ ನಿನ್ನನ್ನು ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಿದೆವು. ನಿನ್ನೆಲ್ಲ ಟ್ರೀಟ್ಮೆಂಟ್ ಮುಗಿದರೂ ನಿನಗೆ ಪ್ರಜ್ಞೆ ಬರದಿದ್ದಾಗ ನಮಗೆ ಗಾಬರಿಯಾಗಿತ್ತು. ದೇವರು ದೊಡ್ಡವನು, ನಿನ್ನನ್ನು ಉಳಿಸಿದ. ಆದರೆ ಐ ಆಮ್ ಸಾರಿ, ಆ ಆಕ್ಸಿಡೆಂಟಲ್ಲಿ ನಿಮ್ಮವರು ಯಾರೂ ಉಳಿಯಲಿಲ್ಲ ಅಂತ ಬೇಸರದಲ್ಲೇ ನುಡಿದರೆ ಅವರ ಮಾತನ್ನು ಕೇಳಿದ ಶ್ರೀನಿಧಿ ಅಳು ಮುಗಿಲು ಮುಟ್ಟಿತ್ತು. ನಿಮಿಷಗಳವರೆಗೆ ಅವಳ ದುಃಖವನ್ನು ಹೊರಗೆ ಹಾಕಲು ಬಿಟ್ಟ ಪೊಲೀಸ್ ನಂತರ ಅವಳ ತಲೆ ಸವರಿ, ಯಾವ ಊರು, ನಿನ್ನ ಪರಿಚಯದವರು ಯಾರಾದರೂ ಇದ್ದರೆ ಈಗಲೇ ಹೇಳು, ನಾವು ಅವರಿಗೆ ವಿಷಯ ತಿಳಿಸುತ್ತೇವೆ ಅನ್ನುತ್ತಾ ಅವಳ ಬಗ್ಗೆ ವಿಚಾರಿಸಲು ಶುರು ಮಾಡಿದರು. ಅಳುತ್ತಲೇ ತನ್ನ ಊರಿನ ಬಗ್ಗೆ ಹೇಳಿ, ನನ್ನವರು ಅಂತ ನನಗಿದ್ದದ್ದು ತಂದೆ, ತಾಯಿ, ತಂಗಿ ಬಿಟ್ಟರೆ ಶ್ರೀಧರ್ ತಾತ ಮತ್ತವರ ಹೆಂಡತಿ. ಈಗ ಅವರಲ್ಲಿ ಯಾರೂ ಇಲ್ಲ. ಅವರನ್ನು ಕೊನೆಯದಾಗಿ ನೋಡುವ ಅವಕಾಶವನ್ನು ಆ ಭಗವಂತ ನನ್ನಿಂದ ಕಿತ್ತುಕೊಂಡಿದ್ದಾನೆ ಎನ್ನುವಾಗ ಅವಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೆಣ್ಣು ಮಗುವಿನ ದುಃಖ ನೋಡಿ ಪೊಲೀಸ್ ಹಾಗೂ ದಾದಿಯ ಕಣ್ಣು ಕೂಡ ಮಂಜಾಗಿತ್ತು. ಅವಳನ್ನು ಸಂತೈಸಿ ಅವಳಿಗೆ ಊಟ ಕೊಡಲು ದಾದಿಯ ಬಳಿ ಹೇಳಿದ ಪೊಲೀಸ್ ಹೊರಗಡೆ ನಡೆದರು. ಮುಂದಿನ 1-2 ದಿನ ಶ್ರೀನಿಧಿ ಅಪ್ಪ ಅಮ್ಮ ಬೇಕೆಂದು ಅಳುವುದನ್ನು ಬಿಟ್ಟರೆ ಒಂದು ತೊಟ್ಟು ನೀರನ್ನು ಕುಡಿದಿರಲಿಲ್ಲ. ಅವಳ ಸಂಕಟವನ್ನು ನೋಡಲಾರದೆ ಅವಳಿಗೆ ಗ್ಲೂಕೋಸ್ ಹಾಕುವಂತೆ ಹೇಳಿದ ಪೊಲೀಸ್ ಅವಳ ಆಸ್ಪತ್ರೆಯ ಖರ್ಚನ್ನು ತಾವೇ ಹೊತ್ತು ಸಿಟಿಯಲ್ಲಿರುವ ಪರಿಚಯದ ಹೆಣ್ಮಕ್ಕಳ ಅನಾಥಾಶ್ರಮಕ್ಕೆ ಕರೆ ಮಾಡಿದರು. ನಂದಾದೀಪ ಅನಾಥಾಶ್ರಮದ ಮುಖ್ಯಸ್ಥೆ ಅರುಣ ಪೊಲೀಸ್ ಹೇಳಿದ ಆಸ್ಪತ್ರೆಗೆ ಬಂದು ಶ್ರೀನಿಧಿಯನ್ನು ಅವರ ಜೊತೆ ಕರೆದುಕೊಂಡು ಹೋಗಲು ಒಪ್ಪಿದರು. ಅದೊಂದು ಭಾನುವಾರ. ನಂದಾದೀಪ ಅನಾಥಾಶ್ರಮಕ್ಕೆ ಬಂದಿಳಿದ ಶ್ರೀನಿಧಿ ಅಲ್ಲಿರುವ ಅನಾಥ ಮಕ್ಕಳನ್ನು ನೋಡಿ ಮುಂದೆ ನಾನೂ ಕೂಡ ಅವರಲ್ಲಿ ಒಬ್ಬಳು ಎಂದು ಕಣ್ಣೀರು ಹಾಕಿದಳು. ಅರುಣ ಅವಳನ್ನು ಸಂತೈಸಿ ಅವಳಿಗೆ ಇರಲು ಕೋಣೆಯನ್ನು ಹಾಗೂ ಅದರಲ್ಲಿ ಆಗಲೇ ಇದ್ದ ಹುಡುಗಿ ಪ್ರಗತಿಯನ್ನು ಶ್ರೀನಿಧಿಗೆ ಪರಿಚಯಿಸಿದರು. ಅವಳನ್ನು ನೋಡಿ ನೋವಲ್ಲೇ ನಕ್ಕು ಅಲ್ಲೇ ಇದ್ದ ಮಂಚದಲ್ಲಿ ಅಡ್ಡಾದವಳ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಪ್ರತಿದಿನ ಗೋಡೆಗೆ ಹೊರಗಿ ಕುಳಿತು ಸೂರು ದಿಟ್ಟಿಸುತ್ತಾ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಅಳುವುದು ಬಿಟ್ಟರೆ ಸ್ವತಃ ಅರುಣ ಅವಳೆದುರು ಬಂದರೆ 1-2 ಕೈತುತ್ತು ಊಟ ಮಾಡುತ್ತಿದ್ದಳು. ಇಲ್ಲವೆಂದರೆ ಅದು ಕೂಡ ಇಲ್ಲ. ಊಟ ನಿದ್ದೆ ಇಲ್ಲದೆ ದಿನದಿಂದ ದಿನಕ್ಕೆ ಬಳಲುತ್ತಿದ್ದ ಶ್ರೀನಿಧಿಯನ್ನು ಗಮನಿಸಿದ ಅರುಣ
ಅವಳನ್ನು ತಮ್ಮ ಜೊತೆ ಕರೆದುಕೊಂಡು ಅಲ್ಲೇ ಒಂದು ಅರ್ಧ ತಾಸು ನಡೆದರೆ ಸಿಗುವ ಹೊಳೆಯತ್ತ ಹೊರಟರು. ಹೊಳೆಯ ದಂಡೆಯ ಪಕ್ಕ ಇದ್ದ ಕಲ್ಲು ಬೆಂಚಲ್ಲಿ ಅವಳನ್ನು ಕೂರಿಸಿ ಅವಳಲ್ಲಿ ಅವಳ ಬಗ್ಗೆಯೆಲ್ಲ ಕೇಳಿದಾಗ ಮೌನ ಧರಿಸಿ ಕುಳಿತ ಶ್ರೀನಿಧಿ ಕೈಯಲ್ಲಿ ತನ್ನ ಕೈ ಬೆಸೆದು, ನಾನು ನಿನ್ನನ್ನು ನಿಧಿ ಎಂದು ಕರೆಯುತ್ತೇನೆ ಮಗು. ನಮ್ಮೆಲ್ಲರ ಜೀವನ ಹೀಗೆ ಹರಿಯುವ ನದಿಯ ನೀರಿನಂತೆ ನಡುವೆ ಸಿಗುವ ತಿರುವುಗಳ ಜೊತೆ ಕಲ್ಲು, ಕಸ, ಕೆಸರೆಂಬ 10 ದುಃಖ ನೋವುಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಹಾಗಂತ ನದಿ ಹರಿಯುವುದನ್ನು ನಿಲ್ಲಿಸುತ್ತದೆಯೇ? ತನ್ನಲ್ಲಿರುವ ಕಸ ಕಡ್ಡಿಗಳನ್ನು ಸರಿಸಿ ಕೆಸರಾದ ನೀರನ್ನು ಶುಚಿಗೊಳಿಸಿ ತನ್ನ ಗಮ್ಯವನ್ನು ಸೇರುವ ತನಕ ಹರಿಯುತ್ತಲೇ ಇರುತ್ತದೆ. ಈ ಮನುಷ್ಯ ಕೂಡ ಹಾಗೆಯೇ. ಅವನಿಗೆ ಎಷ್ಟೇ ನೋವಾಗಲಿ, ಬೇಸರವಾಗಲಿ ಎಲ್ಲವನ್ನೂ ಮರೆತು ಜೀವಿಸಲೇಬೇಕು. ಆಗಲೇ ಜೀವನಕ್ಕೊಂದು ಅರ್ಥ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೂ ಒಂದು ಕಾರಣವಿದೆ. ಅವನಿಂದ ಏನೋ ಒಂದು ಕೆಲಸ ನೆರವೇರಲು ಅವನು ಈ ಭೂಮಿಯ ಮೇಲೆ ಜನ್ಮ ತಾಳುತ್ತಾನೆ. ಆ ಕಾರಣ ಹಾಗೂ ಉದ್ದೇಶ ಈಡೇರಿದ ಬಳಿಕ ಅವನನ್ನು ನನ್ನ ಬಳಿ ಕರೆದುಕೊಂಡು ಬಿಡುತ್ತೇನೆ ಎಂದು. ನಿನ್ನವರ ಜೊತೆಯಲ್ಲೂ ಪರಮಾತ್ಮ ಹೀಗೆಯೇ ನಡೆದುಕೊಂಡಿರಬಹುದಲ್ಲ. ಈಗ ನೀನು ಮಾತ್ರ ಇದ್ದೀ ಎಂದರೆ ನೀನು ಭೂಮಿಗೆ ಬಂದಿರುವ ಉದ್ದೇಶ ಇನ್ನೂ ಪೂರ್ತಿಯಾಗಿಲ್ಲ ಎಂದು. ಹಾಗಾಗಿ ನಿಧಿ, ನಾನು ಹೇಳುವುದನ್ನು ಕೇಳು. ಎಷ್ಟು ದಿನ ಹೀಗೆ ಅಳುತ್ತಾ ಕೂರುತ್ತೀಯ? ನೀನಿನ್ನು ಪುಟ್ಟ ಹುಡುಗಿ. ನಿನ್ನೆದುರು ಪೂರ್ತಿ ಜೀವನವೇ ಇದೆ. ನಮ್ಮನ್ನು ಅಗಲಿದ ತಂದೆ ತಾಯಿ ನಕ್ಷತ್ರವಾಗಿ ನಮ್ಮನ್ನು ದೂರದಿಂದ ನೋಡುತ್ತಲೇ ಇರುತ್ತಾರೆ ಎಂದು ನಮ್ಮ ಅನಾಥಾಶ್ರಮದಲ್ಲಿರುವ 6 ವರ್ಷದ ಪುಟ್ಟ ಮಗು ಸೀತಾರ ಆಗಾಗ ಹೇಳುತ್ತಾ ರಾತ್ರಿ ಮಲಗುವ ಮೊದಲೊಮ್ಮೆ ಆಕಾಶವನ್ನು 5 ನಿಮಿಷ ದಿಟ್ಟಿಸಿ ಮಲಗುತ್ತಾಳೆ. ಅವಳ ಪ್ರಕಾರ ಹೇಳುವುದಾದರೆ ನಿನ್ನ ತಂದೆ ತಾಯಿಯು ನಿನ್ನನ್ನು ಮೇಲಿನಿಂದ ಗಮನಿಸುತ್ತಾ ಇರಬಹುದಲ್ಲ. ಅವರು ಹೆಮ್ಮೆ ಪಡುವ ಮಗಳಾಗಿ ಬದುಕು ನಿಧಿ. ನಿನಗೆ ಯಾರೂ ಇಲ್ಲವೆಂದು ಕೊರಗಬೇಡ, ನಾನಿದ್ದೇನೆ. ನನ್ನ ಜೊತೆ 56 ಜನ ನಮ್ಮಂತೆಯೇ ಅನಾಥ ಹೆಣ್ಣು ಮಕ್ಕಳಿದ್ದಾರೆ ಅಂತ ಅವಳ ತಲೆ ಸವರುತ್ತಾ ಹೇಳಿದರು. ಅಳುವನ್ನು ನಿಲ್ಲಿಸಿ ತನ್ನ ಮಾತಿಗೆ ಕಿವಿಯಾಗಿ ನದಿಯತ್ತ ದೃಷ್ಟಿ ನೆಟ್ಟವಳನ್ನೇ ಗಮನಿಸುತ್ತಾ, ನಿನಗೊಂದು ಮನುಷ್ಯ ಜೀವನದ ನಿಜ ಸಂಗತಿಯನ್ನು ಹೇಳಬೇಕು ನಿಧಿ. ಯಾರೂ ಇಲ್ಲದೆ ಇದ್ದವರು ಅನಾಥರಲ್ಲ. ನನ್ನ ಹಾಗೆ ಎಲ್ಲ ಇದ್ದು ಯಾರೂ ಇಲ್ಲದಂತೆ ಬದುಕುತ್ತೇವೆಯಲ್ಲ, ನನ್ನಂಥವರು ನಿಜವಾದ ಅನಾಥೆ ಎಂದವರ ಕಣ್ಣಂಚು ತೇವವಾಗಿತ್ತು. ಕಣ್ಣೀರನ್ನು ಒರೆಸಿ, ನನಗೆ ಅಪ್ಪ ಅಮ್ಮ, 2 ಅಣ್ಣ, ಅತ್ತಿಗೆಯರು, ಅತ್ತೆ ಮಾವ, ನಾದಿನಿ ಹಾಗೂ ಕೈ ಹಿಡಿದು ನನ್ನ ಜೊತೆ 3 ವರ್ಷ ಬಾಳಿದ ಗಂಡನಿದ್ದಾನೆ ಎಂದು ದುಃಖದಲ್ಲೇ ಹೇಳುತ್ತಿದ್ದವರ ಮಾತಿಗೆ ತಲೆ ಎತ್ತಿ ಅವರತ್ತ ನೋಡಿದ ನಿಧಿಗೆ ಅವರ ಕಣ್ಣೀರನ್ನು ನೋಡಿ ಸಂಕಟವಾಗಿತ್ತು. ಅವರ ಕೈಯಲ್ಲಿ ತನ್ನ ಪುಟ್ಟ ಕೈ ಬೆಸೆದ ಶ್ರೀನಿಧಿಯತ್ತ ನೋಡಿ ನೋವಲ್ಲೂ ನಕ್ಕ ಅರುಣ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಮಲೆನಾಡಿನಲ್ಲಿ. ಮದುವೆಯಾಗಿ 3 ತಿಂಗಳಾದರೂ ಸೊಸೆ ಬಸುರಾಗಲಿಲ್ಲವೆಂದು ಅತ್ತೆ ಮಾವ ನನ್ನ ಮೇಲೆ ಕಿಡಿ ಕಾರಲು ಶುರು ಮಾಡಿ ಅವರ ಮಾತಿನಂತೆ 3 ವರ್ಷ ಇದ್ದ ದೇವಸ್ಥಾನ ಹಾಗೂ ಆಸ್ಪತ್ರೆ ಸುತ್ತಿದೆ. ಆದರೆ ದೇವರು ನನ್ನಿಂದ ತಾಯಿ ಆಗುವ ಭಾಗ್ಯವನ್ನು ಕಿತ್ತುಕೊಂಡು ಬಂಜೆಯಾಗಿಸಿದ. ನಂತರದ ಜೀವನ ನರಕವಾಗಿತ್ತು. ಕೈ ಹಿಡಿದ ಗಂಡ ನನ್ನ ಕಣ್ಣೆತ್ತಿಯೂ ನೋಡಲಿಲ್ಲ. ಅತ್ತೆ ಮಾವ ಮಗನಿಗೆ 2ನೇ ಮದುವೆ ಸಿದ್ಧತೆ ಮಾಡಿಕೊಂಡಾಗ ನಾನು ಆ ಮನೆ ತೊರೆದು ತವರಿಗೆ ವಾಪಸ್ಸಾದರೆ ಅಲ್ಲಿಯೂ ಹೆತ್ತ ತಾಯಿಯ ಜೊತೆ ಅತ್ತಿಗೆಯರ ಮೂದಲಿಕೆ ಕೇಳಿ ಕೇಳಿ ಸತ್ತು ಹೋಗಲೇ ಎನಿಸಿತ್ತು. ಆದರೆ ಮನಸ್ಸಲ್ಲಿ ಒಂದು ಹಠವಿತ್ತು. ತನಗೆ ಮಕ್ಕಳು ಹೆರುವ ಯೋಗ್ಯತೆ ಇಲ್ಲದಿದ್ದರೇನೋ ತಾಯಿಯ ಪ್ರೀತಿ ಏನೆಂದು ತಿಳಿಯದೆ ಅನಾಥರಾಗಿರುವ ಮಕ್ಕಳಿಗೆ ತಾಯಿಯಾಗಬಹುದಲ್ಲ ಎನ್ನುವ ಯೋಚನೆ ಬಂದ ಕೂಡಲೇ ಮನೆ ತೊರೆದು ಹೊರಟವಳು ಬಂದು ನಿಂತದ್ದು ನಂದಾದೀಪ ಅನಾಥಾಶ್ರಮದ ಎದುರು. ಆಗ ಇದರ ಉಸ್ತುವಾರಿ ಮೇರಿ ಎನ್ನುವ ವಯಸ್ಸಾದ ಮಹಿಳೆ ಹೊತ್ತಿದ್ದರು. ಆಗ ಇದ್ದದ್ದು 12 ಹೆಣ್ಣು ಮಕ್ಕಳು ಅಷ್ಟೇ. ಎಲ್ಲ 10 ವರ್ಷದ ಒಳಗಿನವರು. ನನ್ನ ಕತೆ ಅವರಲ್ಲಿ ಹೇಳಿದಾಗ ನನಗೆ ಅಲ್ಲಿರಲು ಅವಕಾಶ ಕೊಟ್ಟರು. ಮಕ್ಕಳ ಊಟ ಪಾಠಕ್ಕೆ ಅಲ್ಲಿದ್ದ ದಾನಿಗಳಿಂದ ಹಣ ಬರುತ್ತಿತ್ತು. ಹಾಗೆಯೇ ಅಡುಗೆ ಮತ್ತು ಮಕ್ಕಳ ಪಾಲನೆಗೆ 2 ಮಹಿಳೆಯರಿದ್ದರು. ನನಗೆ ಪಕ್ಕದಲ್ಲೇ ಇದ್ದ ದಿನಪತ್ರಿಕೆ ಕಂಪನಿಯಲ್ಲಿ ಕೆಲಸ ತೆಗೆದುಕೊಟ್ಟು ನನ್ನ ಬದುಕಿಗೊಂದು ನೆಲೆ ಹಾಗೂ ಸೂರು ಒದಗಿಸಿಕೊಟ್ಟವರು ಮೇರಿ ಮೇಡಂ. ಮುಂದಿನ ವರ್ಷಗಳು ಅನಾಯಾಸವಾಗಿ ಕಳೆದು ಹೋದವು. ಅಲ್ಲಿನ ಮಕ್ಕಳೊಂದಿಗೆ ಬೆರೆತಂತೆಲ್ಲ ನಾನು ಅವರಿಗೆ ತಾಯಿಯಾಗಿಬಿಟ್ಟೆ.
ಅದೊಂದು ದಿನ ವಯಸ್ಸಾದ ಕಾರಣವೋ ಏನೋ ದಿನ ಬೆಳಗಾಗುವುದರ ಒಳಗಡೆ ಮೇರಿ ಮೇಡಮ್ ನಮ್ಮೆಲ್ಲರನ್ನು ತೊರೆದು ಇಹದ ಯಾತ್ರೆ ಮುಗಿಸಿದರು. ನಂತರ ಇಲ್ಲಿನ ಜವಾಬ್ದಾರಿಯನ್ನು ನನ್ನ ತೆಕ್ಕೆಗೆ ತೆಗೆದುಕೊಂಡು ನಾನು ಮಾಡುತ್ತಿದ್ದ ಕೆಲಸ ಬಿಟ್ಟು ಮಕ್ಕಳ ಪಾಲನೆಯಲ್ಲೇ ನನ್ನನ್ನು ತೊಡಗಿಸಿಕೊಂಡೆ. ದೊಡ್ಡವರು ಹೇಳಿದಂತೆ ಮಾಡುವ ಕೆಲಸದಲ್ಲಿ ನಿಯತ್ತು ಮತ್ತು ಒಳ್ಳೆಯತನವಿದ್ದರೆ ಸಹಾಯ ಸಹಕಾರ ನಮ್ಮನ್ನು ಅರಸಿಕೊಂಡು ಬರುತ್ತದೆಯಂತೆ. ನನ್ನ ಜೀವನದಲ್ಲಿ ಆಗಿದ್ದು ಅದೇ. ದಿನಪತ್ರಿಕೆ ಕಂಪನಿಯವರು ನಾನು ಅವರಲ್ಲಿ ಕೇಳದಿದ್ದರೂ ಅವರ ಕೈಯಿಂದ ನನಗೆ ದೊಡ್ಡ ಮೊತ್ತದ ಸಹಾಯ ಮಾಡಿದರೆ ಅವರ ಮೂಲಕ ಉಳಿದ ಮೂಲಗಳಿಂದ ಆಶ್ರಮಕ್ಕೆ ಹಣ ಸಹಾಯ ಬರತೊಡಗಿತು. 4 ಕೋಣೆಗಳಲ್ಲಿ 12 ಮಕ್ಕಳಿದ್ದ ನಂದಾದೀಪ ಇಂದು ಎಕರೆ ಜಾಗದಲ್ಲಿ 30 ಕೋಣೆಗಳವರೆಗೂ ಹರಡಿ 56 ಹೆಣ್ಣು ಮಕ್ಕಳ ಜೊತೆ 12 ಜನ ಕೆಲಸದವರು ಇಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ದಿನ ನನ್ನಲ್ಲಿ ಮೂಡಿದ ಹಠ. ಬಂಜೆಯೆಂದು ಮನೆಯಿಂದ ಹೊರ ತಳ್ಳಿದ ನನ್ನನ್ನು ಇವತ್ತು ಅಷ್ಟೂ ಮಕ್ಕಳು ಅಮ್ಮಾ ಎಂದು ಕರೆಯುವಾಗ ಆಗುತ್ತಲ್ಲ ಆ ಖುಷಿ, ಅದರ ಮುಂದೆ ನಾನು ಅನುಭವಿಸಿದ ನೋವೆಲ್ಲ ಏನೂ ಅಲ್ಲ. ನಂದಾದೀಪಕ್ಕೆ ಅಳುತ್ತಾ ಬರುವ ನಿನ್ನಂಥ ಎಷ್ಟೋ ಮಕ್ಕಳಿಗೆ ನನ್ನ ಕಥೆಯನ್ನು ಹೇಳಿ ಅವರ ಜೀವನದಲ್ಲಿ ಏನಾದರೂ ಸಾಧಿಸುವ ಕಿಚ್ಚನ್ನು ಹತ್ತಿಸಿದ್ದೇನೆ. ನಿನ್ನಿಂದಲೂ ನಾನು ಅದನ್ನೇ ಬಯಸುವುದು ನಿಧಿ ಅಂತ ಅವಳ ಹಣೆಗೊಂದು ದೀರ್ಘವಾದ ಮುತ್ತಿಟ್ಟಾಗ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದವಳನ್ನು ಸಂತೈಸಿ ಸ್ವಲ್ಪ ಹೊತ್ತು ಅವಳ ಜೊತೆ ಕಳೆದು ವಾಪಸ್ಸು ಆಶ್ರಮಕ್ಕೆ ಬಂದರು. ಮುಂದಿನ ದಿನಗಳಲ್ಲಿ ಅರುಣ ಮಾತಿನಿಂದ ಗೆಲುವಾದ ಶ್ರೀನಿಧಿ ತನ್ನೆಲ್ಲ ನೋವನ್ನು ಮರೆತು ಆಶ್ರಮದ ಮಕ್ಕಳ ಜೊತೆ ಒಬ್ಬಳಾಗಿದ್ದಳು. ಪ್ರಗತಿ ಅವಳ ಬೆಸ್ಟ್ ಫ್ರೆಂಡ್. ಆದರೆ ರಾತ್ರಿ ಸಿತಾರ ಜೊತೆ ತಾನು ಕುಳಿತು ನಕ್ಷತ್ರ ನೋಡಿ ತನ್ನ ತಂದೆ ತಾಯಿ ತಂಗಿಯನ್ನು ನೆನಪಿಸಿಕೊಂಡು ಮೊದಮೊದಲು ಕಣ್ಣೀರು ಹಾಕುತ್ತಿದ್ದರೆ ಕ್ರಮೇಣ ಅವರಲ್ಲಿ ತನ್ನ ದಿನಚರಿಯನ್ನು ಹಂಚಿಕೊಳ್ಳಲು ಶುರು ಮಾಡಿದಳು. ಆರೋಗ್ಯದಲ್ಲಿ ಪೂರ್ತಿಯಾಗಿ ಚೇತರಿಸಿದ ಶ್ರೀನಿಧಿಯನ್ನು ಪರಿಚಯದ ಹೈಸ್ಕೂಲಿನ 9ನೇ ತರಗತಿಗೆ ಸೇರಿಸಿ ಬಂದ ಅರುಣ ಅವಳಿಗೆ ಯೂನಿಫಾರ್ಮ್ ಜೊತೆ ಹೊಸ ಬಟ್ಟೆ ಬ್ಯಾಗ್ ಕೊಡಿಸಿದರು. ಹೀಗೆ ಶ್ರೀನಿಧಿಯ ಹೊಸ ಜೀವನ ನಂದಾದೀಪದಲ್ಲಿ ಶುರುವಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸೋದ್ರಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಆಗ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಮ್ಮಿಂದ ಹಾಕಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.